ಕರ್ನಾಟಕ ವಿಧಾನಮಂಡಲ ಬಜೆಟ್ ಅಧಿವೇಶನ ಮುಗಿದಿದೆ. ಆದರೆ ಈ ಬಾರಿಯ ಬಜೆಟ್ ಅಧಿವೇಶನ ಹಲವು ವಿಚಿತ್ರಗಳಿಗೆ, ಹಲವು ವಾಗ್ವಾದಗಳಿಗೂ ಸಹ ಸಾಕ್ಷಿಯಾಗಿತ್ತು. ಸುದೀರ್ಘವಾಗಿ ಬಜೆಟ್ ಮೇಲೆ ಚರ್ಚೆ ನಡೆಯಿತು. ಚರ್ಚೆಯ ನಂತರ ಹಲವು ವಿಷಯಗಳು ಬಂದು, ಪ್ರಶ್ನೋತ್ತರಗಳು ಬಂದು, ಹಲವು ವಿಧೇಯಕಗಳು ಮಂಡನೆ ಆದವು. ವಿಪಕ್ಷಗಳು ಸಹ ಭಾಳ ಸಮರ್ಥವಾಗಿ ಈ ಬಾರಿಯ ಬಜೆಟ್ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ವು. ಆದರೆ ಬಜೆಟ್ ಅಧಿವೇಶನ ಮುಗಿಯುವಂಥ ಸಂದರ್ಭದಲ್ಲಿ ಕೊನೆಯ ದಿನ ಆದಂಥ ನಾಟಕೀಯ ಬೆಳವಣಿಗೆಯಲ್ಲಿ ಹಲವು ಶಾಸಕರನ್ನು ವಿಧಾನಸಭೆಯಿಂದ ಅಮಾನತು ಮಾಡಲಾಯಿತು. ಈ ರೀತಿ ಅಮಾನತು ಮಾಡಿದಂಥ ಶಾಸಕರಲ್ಲಿ ಒಬ್ಬರಾದಂಥ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಒಟ್ಟಾರೆ ಈ ಬಜೆಟ್ ಅಧಿವೇಶನ ಹೇಗಿತ್ತು, ಏನು ಅನ್ನಿಸ್ತು ಅವರಿಗೆ ಅಂತ ಕೇಳೋಣ. ಸರ್ ನಮಸ್ಕಾರ. ಈಗ ಬಜೆಟ್ ಅಧಿವೇಶನದ ಕೊನೆಯ ದಿನ ನೀವು ಅಮಾನತಾದ್ರಿ ಅಂತ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಏನು ಅನ್ನಿಸ್ತು? ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಂತ? ನಾವು ಹೋರಾಟಗಾರರೇ, ಅನೇಕ ವಿಚಾರಗಳಿಗೆ ಹೋರಾಟ ಮಾಡ್ತಾ ಬೆಳೆದಿರೋದ್ರಿಂದ ಇಲ್ಲೇನೋ ಸಸ್ಪೆನ್ಷನ್ಗೇನೋ ಬಹಳ ನಮಗೇನೋ ಆಘಾತ ಆಯಿತು ಅಂತೇನಿಲ್ಲ. ಹೋರಾಟದಲ್ಲಿ ಇದನ್ನು ನಾವು ಗಂಭೀರವಾಗಿ ತೊಗೊಂಡಿದ್ದೇವೆ. ಯಾವುದನ್ನು ಅಂತ ಹೇಳಿದ್ರೆ, ಯಾವುದು ನಮ್ಮ ಸ್ಪೀಕರು ಸೀರಿಯಸ್ ಆಗಿ ತೊಗೋಬೇಕಾಗಿತ್ತು, ಯಾವುದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕಿತ್ತು, ಅದನ್ನು ಬಿಟ್ಟು 18 ಜನ ವಿಧಾನಸಭಾ ಸದಸ್ಯರನ್ನು ಅಮಾನತು ಮಾಡಿರುವಂಥದ್ದು ಇದೆಯಲ್ಲ, ಇದೆಲ್ಲ ಒಂದು ಕಡೆಗೆ ಗೌರವ ತರುವಂಥ ನಡೆಯಲ್ಲ. ಇದು ಸರಿಯಾಗಲಿಲ್ಲ. ನನ್ನ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಬಿದ್ದಿದೆ ಅಂತೇನಿಲ್ಲ. ಆದರೆ ಈ ತೀರ್ಮಾನಗಳ ಹಿಂದೆ ರಾಜಕಾರಣ ಇದೆಯಲ್ಲ, ಅದಿರಬಾರ್ದಿತ್ತು. ಈ ಸ್ಪೀಕರ್ ಅಂತ ನಡೆ ಪ್ರಶ್ನೆ ಮಾಡುವಂಥ ಸ್ಥಿತಿಗೆ ನಿರ್ಮಾಣ ಆಗಿದೆ. ಸಾಮಾನ್ಯವಾಗಿ ಆ ಜಾಗವನ್ನು ಪ್ರಶ್ನೆ ಮಾಡಬಾರ್ದು. ಆದರೆ ಪೀಠರ್ ಸ್ಥಾನವನ್ನು ಪ್ರಶ್ನೆ ಮಾಡುವಂಥ ಸ್ಥಿತಿ ಯಾಕೆ ಯುಟಿ ಖಾದರವರು ತೊಗೊಂಡ್ರು ಗೊತ್ತಿಲ್ಲ ನನಗೆ. ಸಾನೆಯಿಂದ ಇದ್ದಿದ್ರೆ ಕರೆಸಿ ಮಾತಾಡಿ ಬಗೆಹರಿಸಿದ್ರೆ ಮುಗಿತಿದ್ದು. ಎಲ್ಲ ಸಂದರ್ಭದಲ್ಲೂ ಕರೆಸಿ ಕೂರಿಸಿ ಮಾತುಕತೆಗಳನ್ನು ಮಾಡಿರ್ತಾರೆ. ಅದು ಹೋರಾಟ ನಡೆದಾಗ, ಬಾವಿ ಹಿಡಿದಾಗ ಅರ್ಜೆಂಟ್ ಮಾಡ್ತಾರೆ. ಅರ್ಜೆಂಟ್ ಹಂತದೊಳಗಡೆ ಆಮೇಲೆ ಎಲ್ಲರೂ ಕರೀತಾರೆ, ಒಟ್ಟಿಗೆ ಕೂತ್ಕೊಡ್ತಾರೆ, ಚರ್ಚೆ ಮಾಡಿ ಮುಂದಕ್ಕೆ ಹೋಗ್ತಾರೆ. ಈ ವಿಷಯದೊಳಗೆ ಹಾಗೆ ಮಾಡಲಿಲ್ಲ. ಈ ವಿಷಯದಲ್ಲಿ ಹಾಗೆ ಮಾಡದೇ ಇದ್ದಿದ್ದಲ್ಲ. ಮತ್ತು ಎಂಥ ವಿಚಾರ ಇದು ಪ್ರಸ್ತಾಪ ಮಾಡಿದ್ದು ಅಂದರೆ, ಹನಿ ಟ್ರ್ಯಾಪು ಈ ರಾಜ್ಯದ ಗೌರವದ ಪ್ರಶ್ನೆ, ವಿಧಾನಸಭಾ ಅಧಿವೇಶನದ ದೊಡ್ಡ ಗೌರವದ ಪ್ರಶ್ನೆ. ಒಬ್ಬ ಮಂತ್ರಿ ತಮ್ಮ ಅಸಹಾಯಕತೆಯನ್ನು ಹೇಳ್ಕೊಳ್ಳೋದ್ರ ಮೂಲಕ ಈ ಸ್ಥಿತಿಯಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಒಂದು ವಿಚಿತ್ರ ರೀತಿಯೊಳಗಡೆ ನಮ್ಮನ್ನು ಹರಾಜು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕಂಪ್ಲೇಂಟ್ ಕೊಡ್ತೇನೆ, ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ನೀವು ಅಂತ ಹೇಳುವಂಥ ಸ್ಥಿತಿ ವಿಧಾನಸಭೆಯಲ್ಲಿ ನಡೆದಾಗ ಯಾವುದಕ್ಕೆ ಆದ್ಯತೆ ಕೊಡಬೇಕಿತ್ತು ಸ್ಪೀಕರ್? ಹೇಳಿದ್ರು ಉನ್ನತ ಮಟ್ಟ ತನಿಖೆ. ಯಾವ ಥರದ ಉನ್ನತ ಮಟ್ಟ ಅದು ಯಾವುದೋ ಒಂದು ಸ್ಪೆಸಿಫಿಕ್ ಬೇಕಲ್ಲ. ತನಿಖೆ ಮಾಡ್ತೀನಿ, ನಂಗೆ ಕಂಪ್ಲೇಂಟೇ ಬಂದಿಲ್ಲ. ಅರೆ ಸದನದೊಳಗಡೆ ಸದಸ್ಯಗಳು ಪ್ರಸ್ತಾಪ ಮಾಡ್ತಾರೆ, ಮಂತ್ರಿನೇ ಸ್ವತಃ ನನ್ನ ಮೇಲೆ ಈ ಥರ ಆಗಿದೆ ಅಂತ ಹೇಳಿದಾಗಲೂ ಕೂಡ ಕಂಪ್ಲೇಂಟಿಗೆ ಕಾಯ್ತೀರಿ ನೀವು. ಅಂದರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಹೋಗಿ ತೊಗೊಂಬರೋಕ್ಕೂ ಆಗಲ್ಲ ನಿಮಗೆ. ಅವರೇ ಬಂದು ಆಫೀಸಿಗೂ ಕೊಡಬೇಕು. ಆಯಿತು, ಯಾವುದೇ ಕಾರಣಕ್ಕೋಸ್ಕರ ಕೊಟ್ಟಿಲ್ಲದೆ ಇರ್ಬೋದು. ಆದರೆ ಕಂಪ್ಲೇಂಟು ಸ್ವತಃ ಮಂತ್ರಿಗಳೇ ಅಲ್ಲಿ ರೆಕಾರ್ಡ್ ಇದೆ ಸೆಷನಲ್ಲಿ. ಅದನ್ನು ಇಟ್ಕೊಂಡು ಸುಮಟ್ಟ ತೀರ್ಮಾನಗಳನ್ನು ತೊಗೊಳ್ಬೋದು ಸರ್ಕಾರ. ಅಧ್ಯಕ್ಷರು ಅದನ್ನು ತಾಕೀತು ಮಾಡಲೇ ಇಲ್ಲ. ನಾವು ಬಜೆಟ್ ವಿರೋಧ ಮಾಡಬೇಕು ಅಂತ ಯೋಚನೆ ಮಾಡಿರಲಿಲ್ಲ. ನಾವು ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಬಜೆಟ್ಟಿನ ಮೇಲೆ ಏನು ಹೇಳಬೇಕು ನಾವು ಮಾತುಕತೆ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ರಾತ್ರಿ 11 ಗಂಟೆ ತನಕ ಚರ್ಚೆ ಮಾಡಿದ್ವಿ ಹೌಸ್ಗಳಲ್ಲಿ. ಬೆಳಗ್ಗೆ 7:45 ಬರಬೇಕು, 8 ಗಂಟೆಗೆ ಬರಬೇಕು ಅಂತ ಸರಿಯಾದ ಸಮಯಕ್ಕೆ ಹೋಗಿರೋರು ನಾವೆಲ್ಲ ಹೋಗಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಪಾಲ್ಗೊಂಡಿದ್ದೀವಿ. ನಾವೊಬ್ಬರೇ ಅಲ್ಲ, ಅನೇಕ ನಮ್ಮ ಜೊತೆಗೆ ಭಾಳಷ್ಟು ಜನ ಸದಸ್ಯರುಗಳು, ವಿಧಾನಸಭಾ ಶಾಸಕರು ಅವ್ರು ಕರೆದಾಗಲೆಲ್ಲ ಹೋಗಿದ್ದೀವಿ. 10:30 ಆಗುತ್ತೆ, 11 ಗಂಟೆ ತನಕ ನಾನು ಚರ್ಚೆ ಮಾಡ್ತೀನಿ, ಎಲ್ಲಿಗೆ ಅವಕಾಶ ಕೊಡ್ತೀನಿ, ಕೊಡಿ ಅಂತ ಹೇಳಿದ್ವಿ. ಅನೇಕರು ಏನು ಕತೆ ನಿಮ್ಮದು ಅಂತ ಕೇಳಿದ್ದಾರೆ ಅವರಿಗೆ. ಬೆಳಗ್ಗೆ 7:45 ಬರಬೇಕು, ಬಂದಿದ್ದೀವಿ. 8ಕ್ಕೆ ಬರಬೇಕು, ಬಂದಿದ್ದೀವಿ. 9ಕ್ಕೆ ಬರಬೇಕು, ಬಂದಿದ್ದೀವಿ. 10:00 ಬರಬೇಕು, ಬಂದಿದ್ದೀವಿ. ಇನ್ನೇನು ಸಹಕಾರ ಕೊಡಬೇಕು ನಿಮಗೆ? ಆದರೆ ಈ ವಿಚಾರಕ್ಕೆ ಶಕ್ತಿ ಕೊಡಬೇಕು, ನ್ಯಾಯ ಕೊಡಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ಲಲ್ಲ. ಒಬ್ಬ ಮಂತ್ರಿಗೆ ಹೀಗಾದಾಗ ಸಭಾಧ್ಯಕ್ಷರು ಹೇಗೆ ನಡ್ಕೋಬೇಕಿತ್ತು? ಒಬ್ಬ ಅಧಿಕಾರಿ ಶಾಸಕರ ಬಗ್ಗೆ ಬೇರೆ ಥರ ನಡ್ಕೊಂಡಂಥ ಕಾರಣಕ್ಕೋಸ್ಕರ ನೀವು ತೀರ್ಮಾನ ಏನು ತೊಗೊಂಡ್ರಿ? ಶಿಸ್ತು ಸಮಿತಿಗೆ ರೆಫರ್ ಮಾಡಿದ್ರಿ. ಇದ್ರ ಬಗ್ಗೆ ನೀವು ಯಾಕೆ ಗಮನಿಸ್ಲಿಲ್ಲ? ಏನು ಕಾರಣ? ಇದ್ರ ಹಿಂದ್ಗಡೆ ರಾಜಕಾರಣದ ಕುತಂತ್ರ ಏನಿದೆ? ಹಾಗಾದರೆ 18 ಜನನ ಹೊರಗಿಟ್ಟು ನೀವು ಮಾಡುವಂಥದ್ದು ಏನಿದೆ ಈ ವಿಷಯದಲ್ಲಿ? ಸೊ ಹಾಗಾಗಿ ಈ ಒಂದು ಮತ್ತು ಬಡ್ಜೆಟ್ಗೆ ರಿಪ್ಲೈ ಕೊಟ್ಟಿದ್ದಕ್ಕೆಲ್ಲ ನಮ್ಮದು ವಿರೋಧ.
ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ನಡ್ಕೊಂಡಂಥ ರೀತಿ ಸರಿಯಲ್ಲ. ಇದು ಸಮಾಧಾನ ಇಲ್ಲ ನಮಗೆ. ನಾಗರಿಕರಿಗೆ ಗೌರವ ತರುವಂಥ ಕೆಲಸ ಅಲ್ಲ. ಒಬ್ಬ ಮಂತ್ರಿಗೆ ರಕ್ಷಣೆ ಕೊಡದೇ ಇರೋವಂಥವ್ರು ನೀವು ಈ ಸಾಮಾನ್ಯ ನಾಗರಿಕರ ಬಗ್ಗೆ ಹೇಗೆ ಯೋಚನೆ ಮಾಡ್ತೀರಿ? ಇದು ಸರಿಯಲ್ಲ. ಸರಿಯಾದಂಥ ತನಿಖೆ ಆಗಬೇಕು, ನ್ಯಾಯಾಂಗದ ತನಿಖೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ CBIಗೆ ಒಪ್ಪಿಸಿ. ಯಾಕಂದರೆ 48 ಜನ ಇದ್ದಾರೆ ರಾಜ್ಯದ ದೇಶದ ಬೇರೆಯವರೆಲ್ಲ ಇದ್ದಾರೆ ಅಂತ ನೀವು ಹೇಳ್ತೀರಿ. ಅವರೇ ಹೇಳಿದ್ದಾರೆ, ರಾಜಣ್ಣ ಶಾಸಕರು ಅಲ್ಲ ಮಂತ್ರಿಗಳು, ರಾಜಣ್ಣ ಮಂತ್ರಿ ಅವ್ರು ಹೇಳಿದ ಮೇಲೂ ನೀವು ಇದನ್ನು ನೆಗ್ಲೆಕ್ಟ್ ತೊಗೊಂಡು ಹಗುರವಾಗಿ ತೊಗೊಂಡಿದ್ದೀವಿ ಈ ವಿಷಯ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗುತ್ತಿದ್ದು? ಇದ್ರ ಬಗ್ಗೆ ನಮ್ದು ಆಕ್ರೋಶ ಇರುವಂಥದ್ದು. ನೀವು ಸಸ್ಪೆಂಡ್ ಮಾಡಿರೋವಂಥದ್ದು ಇದು ಅಕ್ಷಮ್ಯ ಇದೆ. ಯಾಕೆಂದರೆ ಭಾಳ ಮಜಾ ಅಂದರೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. 2011 ಒಳಗಡೆ ಈ ಥರದೊಂದು ಘಟನೆ ನಡೆಯುತ್ತೆ. ಒಂದು ಕಮಿಟಿ ಫಾರಮ್ ಮಾಡ್ತಾರೆ ಅಪ್ಪಚ್ಚುರಂಪನ್ ರಂಜನ್ ಅವರ ಅಧ್ಯಕ್ಷತೆಯಲ್ಲಿ. ಯಾರ ಬಗ್ಗೆ ಕಮಿಟಿ ಅಂತ ಹೇಳಿದ್ರೆ, ಯಾರು ಈ ರೀತಿಯ ಸಭಾ ನಡವಳಿಕೆ ಒಳಗಡೆ ವ್ಯತ್ಯಾಸವಾಗಿ ಸ್ಪೀಕರ್ ವಿರುದ್ಧ ನಡ್ಕೊಳ್ತಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ. ಯಾರು ಸ್ಪೀಕರ್ ವಿರುದ್ಧ ಕೆಟ್ಟ ಇವರೇ 10-12 ಜನ ಇರ್ತಾರೆ ಅದರೊಳಗಡೆ. ಇವರಿಗೆ ಅದೆಲ್ಲ ಗೊತ್ತಿದೆ. ಮಾಡಬಾರ್ದನ್ನ ಮಾಡಿರೋರು ಇವತ್ತು ನಾವು ಏನೂ ಮಾಡದೇ ಇರೋವ್ರ ಬಗ್ಗೆ ನಾವು ನೀವೇ ಕರೆದ್ರಿ, ಬನ್ನಿ ಸರ್ಕೊಳ್ಳಿ ಅಂಥೇಳಿ ನಿಮ್ಮ ಇವರನ್ನೆಲ್ಲ ಅಂಗರಕ್ಷಕರನ್ನು ಆ ಕಡೆ ಸೈಡಿಗೆ ಸರಿಸಿದ್ರಿ. ನಮಗೆ ಮೇಲ್ಗಡೆ ಹತ್ಕೊಂಡು ನಿಂತ್ಕೊಳ್ಳೋಕ್ಕೆ ಘೋಷಣೆಗೆ ಹೋಗಿ ನೀವೇ ಅವಕಾಶ ಮಾಡಿಕೊಟ್ರಿ. ಬನ್ನಿ ಅಂತ ನೀವೇ ಕರೆದ್ರಿ. ಯಾರು ಮುಟ್ಟಬೇಡಿ ಅವರಿಗೆ ಅಂತ ನೀವು ಹೇಳಿದ್ರಿ. ಕ್ರಮ ತಗೊಳ್ತೀರಿ. ನಾವು ನೀವು ಕರೆದಿದ್ದು ನೋಡಿ ನೀವು ಹೋರಾಟಕ್ಕೆ ಶಕ್ತಿ ಕೊಡ್ತೀರ ಅಂತ ಅಂದ್ಕೊಂಡ್ವಿ. ನೀವು ನೋಡಿದ್ರೆ ಆಮೇಲೆ ಇದು ಅಶಿಸ್ತು ಅಂತ ನಿಮ್ಗೆ ಅನಿಸಿದ್ರೆ, ಅಶಿಸ್ತಾಗಿ ನಡ್ಕೊಂಡಿರೋವಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಹೇಗಿದೆ ನೋಡಿ. ನಮಗೆ ಅಶಿಸ್ತಲ್ಲಿ ನಡ್ಕೊಂಡಂಥ ಇವತ್ತು ಸಭಾಧ್ಯಕ್ಷರ ಸ್ಥಾನಕ್ಕೆ ಗೌರವ ಕೊಡದೇ ಇರೋಂಥ UT ಖಾದರ್ ಇವತ್ತು ಸಭಾಧ್ಯಕ್ಷರಾಗಿದ್ದಾರೆ. ಇರಲಿ, ನಮ್ಮದು ಒಂದು ವ್ಯವಸ್ಥೆ. ಆದರೆ ಈ ಕ್ರಮ ಸರಿಯಲ್ಲ. ಇದು ಸರಿಯಾದಂಥ ಕ್ರಮ ಅಲ್ಲ. ಯಾಕಂದರೆ ಬೇರೆ ಎಲ್ಲದಕ್ಕೂ ಮಾತುಕತೆ ಮಾಡಿದ್ದೀರಿ, ಇದಕ್ಕೆ ಯಾಕೆ ಮಾಡಲಿಲ್ಲ ನೀವು? ಹಾಗಾದರೆ ಇದು ನಮ್ಮದೊಂದು ಪ್ರಶ್ನೆ ಇದೆ. ಈ ಅಧಿವೇಶನದಲ್ಲಿ BJP ಭಾಳ ಪ್ರಮುಖವಾಗಿ ಆಕ್ಷೇಪ ಮಾಡಿದಂಥ ಸಂಗತಿಗಳು, ಒಂದು ಹನಿ ಟ್ರ್ಯಾಪ್ ವಿಷಯ, ಇನ್ನೊಂದು ಮೀಸಲಾತಿ 4% ಮೀಸಲಾತಿ ಕೊಡ್ತಕ್ಕಂಥ ವಿಷಯ, ಮತ್ತು ಇನ್ನೊಂದು ಸಾವರ್ಕರ್ ಬಗ್ಗೆನೂ ಚರ್ಚೆ ಬಂದಾಗ BJP ಸದಸ್ಯರು ಭಾಳ ತೀವ್ರವಾಗಿ ಅದ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದು ಈ ಪಕ್ಷದ ನೆಲೆಯಲ್ಲಿ ಈ ಮುಂದಿನ ದಿನಗಳಲ್ಲಿ ಈ ವಿಷಯನ ಹೇಗೆ ನಿರ್ವಹಣೆ ಮಾಡಬೇಕಂತ ಇದೆ ನೋಡಿ. ಇದು 4% ವ್ಯವಸ್ಥೆ ಇದೆಯಲ್ಲ 2B, ಇದು ನೇರ ಮುಸಲ್ಮಾನರಿಗೆ. ಕಾಂಗ್ರೆಸ್ಸಿನ ನೀತಿನೇ ಇದರೊಳಗೆ ಗೊತ್ತಾಗತ್ತೆ ನಮಗೆ. ಈ ದೇಶವನ್ನು ಧರ್ಮಾಧಾರಿತವಾಗಿ ಮಾಡಬಾರ್ದು ಅಂತೇಳಿ ಅಂಬೇಡ್ಕರ್ ಹೇಳಿದರು. ಧರ್ಮಾಧಾರಿತವಾಗಿ ಈ ದೇಶವನ್ನು ತುಂಡರಿಸಬಾರ್ದು ಅಂತೇಳಿ ಅಂಬೇಡ್ಕರ್ ಹೇಳಿದರು. ಅದನ್ನು ಗಾಳಿಗೆ ತೂರಿ ಈ ದೇಶ ತುಂಡು ಮಾಡಿದ್ರಿ ನೀವು. ಗಾಂಧೀಜಿನೂ ಒಂದು ಕಡೆ ಹೇಳಿದ್ರು ದೇಶ ತುಂಡು ಮಾಡೋದು ಬೇಡ ಅಂತ. ಅದನ್ನು ಅನಿವಾರ್ಯವಾಗಿ ಅವ್ರು ಒಪ್ಕೊಂಡ್ಬಿಟ್ರು. ಧರ್ಮಾಧಾರಿತವಾಗಿ ತುಂಡು ಮಾಡಬಾರ್ದು ಅಂತ ಹೇಳಿದಂಥ ನಮ್ಮ ಅಂಬೇಡ್ಕರ್ ಅವ್ರ ಮಾತನ್ನು ಮೀರಿ ನೀವು ದೇಶವನ್ನು ತುಂಡು ಮಾಡಿದ್ದೀರಿ. ಈಗ ಮತ್ತೆ ಹೊಡಿಲಿಕ್ಕೆ ಶುರು ಮಾಡಿದ್ದೀರಿ ಮನಸ್ಸುಗಳನ್ನು. ಇದು ಸರಿಯಲ್ಲ. 4% ಅವರಿಗೆ ಕೊಟ್ಟಿರುವಂಥದ್ದು ಇದೆಯಲ್ಲ ಪ್ರತ್ಯೇಕ. ನಿಮ್ಮ ಕಾಮಗಾರಿಗಳು ಮಾಡೋಕ್ಕೆ ನಿಮಗೆ 4% ನೀವೇನಾದ್ರು ಇದಿದೆಯಲ್ಲ, ಇದು ಸಂವಿಧಾನದ ಅತ್ಯಂತ ವಿರುದ್ಧವಾದಂಥ ಒಂದು ಕೃತ್ಯ. ಇದು ಸಂವಿಧಾನದ ಮೇಲೆ ಅಪಚಾರ ಮಾಡುವಂಥ, ಸಂವಿಧಾನಕ್ಕೆ ಅದ್ರ ಮೇಲೊಂದು ಇದೊಂದು ಕೃತ್ಯ ಅಂತ ಭಾವಿಸ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ ಆ ರೀತಿಯ ಒಂದು ಇದನ್ನು ಅಪಚಾರ ಮಾಡುವಂಥ, ಅತ್ಯಾಚಾರದ ಪದ ಪ್ರಯೋಗ ಮಾಡಿದ್ರೆ ತಪ್ಪಾಗತ್ತೆ ಅನ್ನೋ ಗೊತ್ತಿಲ್ಲ. ಆದರೆ ಆ ರೀತಿ ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈ UT ಖಾದರ್ ಅವರು ಮಾಡ್ತಾಯಿದ್ದಾರೆ, ಈ ಸರ್ಕಾರ ಮಾಡ್ತಾಯಿದೆ. ಅದಕ್ಕೆ ಬೆಂಬಲ ವ್ಯಕ್ತ ಮಾಡ್ತಾರೆ. ತಂದಿದ್ದೆಲ್ಲ ನೀನು ಸಬ್ಜೆಕ್ಟ್ ತರ್ತೀರಿ, ತಂದಿದ್ದೆಲ್ಲ ಪಾಸ್ ಮಾಡಿಕೊಡ್ತೀರಿ. ಏನಾಗ ನಿಮ್ಮದೇನು? ಈ ರಾಜ್ಯ ಈ ಒಂದು ಸಂವಿಧಾನದ ವ್ಯವಸ್ಥೆ ಒಳಗಡೆ ಏನಿರಬೇಕು ಅಂತಿದೆ. ನಿಮ್ಮದೇನು ಇಲ್ವಾ? ಹಾಗಾದರೆ ಈಗ ನಾವು ಸಬ್ಜೆಕ್ಟ್ಗಳನ್ನು ತರುತ್ತೆ. ಸಭೆಗೆ ಬಂದಿರೋಂಥ ಸಬ್ಜೆಕ್ಟು ನೀವು ಪರ್ಯಾಲೋಕಿಸಬೇಕು. ಯಾವ್ದು ಬೇಕು, ಯಾವ್ದು ಬೇಡ, ಯಾವುದು ಈ ದೇಶಕ್ಕೆ ಅವಶ್ಯಕತೆ, ಈ ರಾಜ್ಯಕ್ಕೆ ಅವಶ್ಯಕತೆ ಯೋಚನೆ ಮಾಡಬೇಕು ಅಧ್ಯಕ್ಷರು. ಕೊಟ್ಟಿದ್ದೆಲ್ಲ ತೊಗೊಂಡು ಬರ್ತೀರಿ. 4%ನ್ನು ಯಾಕೆ ತಂದ್ರಿ? ನಿಮಗೋಸ್ಕರ ಅಲ್ಪಸಂಖ್ಯಾತ ಇಲಾಖೆನೇ ಇಟ್ಟಿದ್ದೀವಿ. ಆಗಬೇಕು ಅಂದರೆ ಮೇಜರ್ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನೀವೇ ತೊಗೊಳ್ತೀರಿ. 4,500 ಕೋಟಿ ಬಜೆಟನ್ನು ಈ ಬಾರಿ ನಿಮಗೆ ಅವಕಾಶ ಮಾಡಿಕೊಟ್ಟಿದೆ. ಒಂದು ವ್ಯವಸ್ಥಿತವಾದಂಥ ಸಂವಿಧಾನಬದ್ಧವಾಗಿ ಮಾಡಿದಂಥ ಈ ಹಿಂದಿನ ಸರ್ಕಾರಗಳು, ಉದಾಹರಣೆಗೆ ಯಡಿಯೂರಪ್ಪನಂಥ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗಡೆ ಅವರು ಯೋಜನೆಗಳನ್ನು ತಂದರು. ಹಿಂದೂಗಳಿಗೆ ಮಾತ್ರ ಪ್ರತ್ಯೇಕ ಯೋಜನೆ ತಂದ್ರ? ಸೈಕಲ್ ಎಲ್ರಿಗೂ ಕೊಡಬೇಕು ಅಂತ ಯೋಜನೆ ತಂದಾಗ ಮುಸಲ್ಮಾನ್ ಹೆಣ್ಮಕ್ಳಿಗೆ ಕೊಡಲಿಲ್ವಾ? ಯೋಜನೆಗಳು ಮುಸಲ್ಮಾನ್ ಬಂಧುಗಳಿಗೆ ಕೊಟ್ಟೇ ಇಲ್ವಾ ನಮ್ಮ ಸರ್ಕಾರಗಳು? ನಿಮ್ದೇನು ಪ್ರತ್ಯೇಕ ಇದರೊಳಗಡೆ? ಹೀಗೆ ಯಾಕೆ ಮಾಡ್ತೀರಿ? ಇದನ್ನು ಕೇಳಿದ್ರೆ ನಮ್ಮನ್ನು ಸಸ್ಪೆಂಡ್ ಮಾಡ್ತೀರಿ. ಇದು ಈ ಸರ್ಕಾರದ ನೀತಿ ಆಗಿಬಿಟ್ಟಿದೆ. ಯಾವುದೂ ಸಂವಿಧಾನಬದ್ಧವಾಗಿ ನಡ್ಕೋಬೇಕೋ
ಅದ್ರ ವಿರುದ್ಧ ಆದಾಗ ನಾವು ಮಾತಾಡಲೇಬೇಕು. ಪದೇ 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 ಸಾವರ್ಕರಿಗೆ ಅಪಮಾನ ಮಾಡ್ತೀನಿ, ಪದೇ ಪದೇ ನಮ್ಮ ರಾಜ್ಯಪಾಲರ ಭಾಷಣದ ಒಳಗಡೆ ಒಂದು ಉಲ್ಲೇಖ ಮಾಡಿರ್ತೀನಿ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಬೇಕು, ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡಿದವ್ರ ಬಗ್ಗೆ ಗಮನಿಸಬೇಕು, ಅವರಿಗೆ ಏನೋ ಹೇಳ್ತೀರಿ ಅದರೊಳಗಡೆ. ಪ್ರತಿ ಬಾರಿ ಓದ್ತೀರಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಅಲ್ವಾ? ಬೆಳಗಾವಿ ನಮ್ಮ ವಿಧಾನಸೌಧದೊಳಗಡೆ ಸಾವರ್ಕರ್ ಫೋಟೋ ಇಲ್ವಾ? ಸಾವರ್ಕರ್ ಫೋಟೋ ಇಟ್ಟು ಫೋಟೋ ಹಾಕಿ ಅಪಮಾನ ಮಾಡ್ತೀರಾ ನೀವು? ಇದನ್ನು ಕೇಳಿದ್ರೆ ನಿಮಗೆ ಸಂವಿಧಾನ ವಿರೋಧಿನ ನಾವು? ಇದು ಅಶಿಸ್ತ. ಯಾರು ಪದೇ ಪದೇ ಸಾವರ್ಕರ್ನ ಕೆಲವು ಶಾಸಕರು ಕೆಲವು ಮಂತ್ರಿಗಳಿದಾರಲ್ಲ ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು. ನಾವು ಪ್ರತಿಭಟನೆ ಮಾಡಿದೀವಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಬಗ್ಗೆ ಆ್ಯಕ್ಷನ್ ಅಲ್ಲ. ಎಷ್ಟು ಮಾತಾಡ್ತಾರೆ ನಿಮ್ಮ ಖರ್ಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ. ಇದೆಯಲ್ಲ ಇದು ಅಕ್ಷಮ್ಯ ಅಂತ ನಾವು ಹೇಳ್ತೀವಿ. ಈ ಸಾರಿ ಬಜೆಟ್ ಅಧಿವೇಶನ ಒಟ್ಟಾರೆಯಾಗಿ ಇಷ್ಟು ದಿನ ಅಧಿವೇಶನದಲ್ಲಿ ನಿಮಗೆ ಹೇಗೆ ಅನಿಸ್ತು? ಮತ್ತು ನಿಮಗೂ ಸಹ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಬಹುಶಃ ರಾತ್ರಿ 9 ಗಂಟೆ 10 ಗಂಟೆ ಸುಮಾರಿಗೆ ಒಂದು ಸ್ವಲ್ಪ ಹೊತ್ತು ಅವಕಾಶ ಕೊಟ್ಟರು. ಖಾಲಿ ಕುರ್ಚಿಗೆ ಮಾತಾಡ್ತಿದ್ದೀನಿ ಅಂತ ನೀವು ಹೇಳಿದರೆ ಆ ಸಂದರ್ಭದಲ್ಲಿ ಈ ಬಜೆಟ್ ಅಧಿವೇಶನದ ಔಟ್ಕಮ್ ಏನೇ ಅನಿಸುತ್ತೆ ನಿಮಗೆ? ಬಜೆಟ್ ಅಧಿವೇಶನ, ಬಜೆಟ್ ಮಂಡನೆ, ಇದೊಂದು ವ್ಯವಸ್ಥೆಯ ಭಾಗಗಳಿದೆಲ್ಲ. ಪ್ರತಿ ವರ್ಷ ಬಜೆಟ್ ಆಗಬೇಕು, ಒಂದು ಸಿಸ್ಟಮ್, ಒಂದು ಕುಟುಂಬದಲ್ಲಿ ಅದೊಂದು ಬಜೆಟ್ಟಿನ ಒಂದು ವ್ಯವಸ್ಥೆಗಳಿದ್ದೇ ಇರುತ್ತೆ. ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಇದರಲ್ಲೇನೋ ಭಾಳ ನಿರೀಕ್ಷೆ ಇಟ್ಕೊಂಡು ನಾವೆಲ್ಲ ಹೋಗಿದ್ವಿ. ನಿರೀಕ್ಷೆ ಹುಸಿಯಾಗಿದೆ. ಎಲ್ಲ ಒಂದು ಕಡೆ ಅಂಕಿ ಸಂಖ್ಯೆಗಳ ಬಜೆಟಾಗಿ ಇವತ್ತು ಉಳ್ಕೊಂಡಿದೆ. ಭಾಳ ಏನು ಇದೆ ಅಂಥೇಳಿದ್ರೆ ಏನೂ ಇಲ್ಲ. ಶಿವಮೊಗ್ಗ ಜಿಲ್ಲೆಯ ಹೆಸರೇ ಇಲ್ಲದೆ ಇರೋಂಥ ರೀತಿಯೊಳಗಡೆ ನೋಡ್ಕೊಳ್ಳೋಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ಸಿನ ಸರ್ಕಾರ. ಈ ಥರ ಅನೇಕ ಜಿಲ್ಲೆಗಳನ್ನು ಕೈಬಿಟ್ಟಿದ್ದಾರೆ. ಆದರೆ ಬಜೆಟ್ ಅಧಿವೇಶನ ಅಂತಾದಾಗ ಯಡಿಯೂರಪ್ಪನವ್ರು ನೆನಪು ಮಾಡ್ಕೋಬೇಕು ನಾವು. ಒಂದು ಕಾಲದಲ್ಲಿ ಬಜೆಟ್ ಅಂತ ಹೇಳಿದ್ರೆ ಕೆಲವೇ ಜನ ಸೀಮಿತವಾಗಿ ಯೋಚನೆ ಮಾಡ್ತಾಯಿದ್ದಾರೆ ಅದರ ಬಗ್ಗೆ. ಸಾಮಾನ್ಯ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಉಳ್ಳವರು, ವ್ಯಾಪಾರಸ್ಥರು, ಅವರುಗಳು ಅದ್ರ ಬಗ್ಗೆ ಟ್ಯಾಕ್ಸ್ ಬಗ್ಗೆ ಮತ್ತೊಂದು ಬಗ್ಗೆ ಅವ್ರಿಗೆ ಸಂಬಂಧಪಟ್ಟ ಸಂಗತಿಗಳ ಬಗ್ಗೆ ಯಾವುದ್ರ ಬಗ್ಗೆ ಹೈಕ್ ಮಾಡಿದ್ರು, ಕಬ್ಬಣ ರೇಟ್ ಆಯಿತಾ ಜಾಸ್ತಿ ಆಯಿತಾ ಇಲ್ಲ, ವ್ಯಾಪಾರಸ್ಥರಿಗೆ ಸೀಮಿತವಾಗಿರೋಂಥ ಬಜೆಟ್ಟಾಗಿ ಇತ್ತು ಇಷ್ಟು ವರ್ಷಗಳ ಕಾಲ. ಯಡಿಯೂರಪ್ಪನ ಅದನ್ನು ಬದಲಾವಣೆ ಮಾಡಿದ್ರು. ರೈತರಿಗೆ ಏನು ಕೊಟ್ಟರು ಅಂತ ರೈತರು ಯೋಚನೆ ಮಾಡೋ ಸ್ಥಿತಿ ಬಂತು. ಮಹಿಳೆಯರಿಗೂ ಏನು ಕೊಟ್ಟಿರಂತ ಮಹಿಳೆಯರು ಯೋಚನೆ ಮಾಡೋದು. ಸರ್ವಸ್ಪರ್ಶಿಯಾದಂಥ ಬಜೆಟ್ ಬಗ್ಗೆ ಶ್ರೀಸಾಮಾನ್ಯನು ಯೋಚನೆ ಮಾಡೋ ಹಾಗೆ ಬಜೆಟ್ ದಿನ ಮಂಡನೆ ಮಾಡುವಂಥ ದಿನ ಟಿ ವಿ ಮುಂದೆ ಕೂತ್ಕೊಂಡು ನೋಡೋ ಹಾಗೆ ಮಾಡಿದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಯಡಿಯೂರಪ್ಪನವರು. ಸಾಮಾನ್ಯರ ಬಜೆಟನ್ನು ಮಾಡಿದ್ದವರು, ಜನಕ್ಕೆ ಗೊತ್ತಾಗುವಂಥ ಬಜೆಟನ್ನು ಮಾಡಿದ್ರು. ನಿಮಗೇನಾಗಿದೆ ದಾಡಿ ಯಾಕೆ ಮಾಡಲಿಲ್ಲ ನೀವು? ಹಾಗಾಗಿ ಕಣ್ಣು ಒರೆಸುವಂಥ ಒಂದು ಬಜೆಟ್ ಇದು. ಈ ಬಜೆಟ್ ಒಳಗೆ ನಮಗೇನು ನಿಜವಾಗ್ಲೂ ನಮಗೆ ಸಮಾಧಾನ ಆಗಲಿಲ್ಲ. ಪೊಲಿಟಿಕಲಿ ಮಾತಾಡ್ತಾರೆ. ಪೊಲಿಟಿಕಲಿ ಏನು ಮಾತಾಡ್ತಾರೆ ಅಂದರೆ ನೀವು ಮಾಡಲಿಲ್ವಾ, ನೀವು ಮಾಡಲಿಲ್ಲ. ನಾನು ಹೇಳಿದೆ ಹಿಂದಿನ ಒಂದು ಸರಿ ಮಾತಾಡ್ಬೇಕಾದ್ರೆ ಅವಕಾಶ ನೀವು ಇದು ಈ ಥರ ರಿಪ್ಲೈ ಕೊಡ್ತೀರ ಅಂತೇಳಿ. ನಿಮ್ಮ ಸರ್ಕಾರ ಯಾಕೆ ಬೇಕು? ಜನ ಯಾಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ? ನೀವು ಸಗಣಿ ತಿಂದಿಲ್ವಾ, ನಾವು ತಿಂತೀವಿ, ಇದಕ್ಕೆ ಅರ್ಥ ಇದೆಯಾ? ಇದು ಮಾಡಬಾರ್ದು. ನಾವು ಸಗಣಿ ತಿಂದಿದ್ದಕ್ಕೆ ಇಲ್ಲಿ ಬಂದು ಕೂತಿರುತ್ತಾನೆ ಎದುರುಗಡೆ. ನೀವು ಭಾಳ ಮೃಷ್ಟಾನ್ನ ಭೋಜನ ಊಟ ಮಾಡ್ಕೊಂಡು ಬಂದಿದ್ದೀರಿ, ಸರಿಯಾಗಾರು ಕೊಡಬೇಕಲ್ಲ, ನ್ಯಾಯಯುತವಾದಂಥ ಒಂದು ಆಡಳಿತ ಕೊಡಬೇಕಲ್ಲ. ಕೊಡಿ ಅಂತ ಕೇಳಿದ್ರೆ ನೀವು ಮಾಡಿದ್ರಿ. ಇದು ಪರಸ್ಪರ ಆಗ್ತಾಯಿದೆ, ಪರ ವಿರೋಧಗಳಾಗಬಾರ್ದು. ನಿಜವಾಗಲೂ ಅನೇಕ ಸಲಹೆಗಳು ಮುಂಚೆ ಎಲ್ಲ ನಾನು ಸೆಷನ್ ನಾನು ಸುಮ್ಮನೆ ವೀಕ್ಷಕನಾಗಿ ನೋಡಿದಾಗ ಎಂಥ ಡಿಬೇಟ್ ನಡೀತಾ ಇತ್ತು. ಡಿಬೇಟ್ ನಡೆದಿರೋಂಥ ಸ್ಥಿತಿ ನಿರ್ಮಾಣ ಆಗ್ತಿದೆ. ಯಾವಾಗ ಇವ್ರು ಮಾತಾಡಬೇಕಾದ್ರೆ ಒಳ್ಳೆ ಸಂಗತಿಗಳು ಸರ್ಕಾರಕ್ಕೆ ಸಲಹೆ ಕೊಡಬೇಕಾದ್ರೆ ಈಗ ಹೇಳಕ್ಕೆ ಬಂದುಬಿಟ್ಟಿದ್ದೀರಿ, ಅವಾಗೇನು ಮಾಡಿದೆ ಅಂತ ಕೇಳ್ತೀರಿ ನೀವು ಅಂದರೆ ನಿಮಗೆ ಎಲ್ಲಿ ಸಿಗುತ್ತೆ? ತಪ್ಪು ಮಾಡಿದ್ದೀವಪ್ಪ, ಇದು ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ, ನಿಮ್ಮ ಸಲಹೆ ಕೊಡ್ತೀವಿ, ತೀರ್ಮಾನ ಆಮೇಲೆ ತಗೋ. ನೀನು ಜಗಳಕ್ಕೆ ನಿಂತ್ಕೊಳ್ತೀನಿ. ಇದೊಂದೇ ನಮಗೆ ನೋವಿನ ಸಂಗತಿ. ಏನು ಹೇಳಕ್ಕೆ ಹೋದರೂ ನೀವು ಮಾಡಿರಲಿಲ್ವಾ, ನೀವು ಮಾಡಿರಲಿಲ್ಲ, ನೀವು ಮಾಡಿರಲಿಲ್ಲ. ಇದು ಒಳ್ಳೆಯ ಆಡಳಿತ ಕೊಡುವಂಥ ಸ್ವಭಾವ ಅಲ್ಲ, ಲಕ್ಷಣ ಅಲ್ಲ. ಹಾಗಾಗಿ ಇಲ್ಲಿಂದ ನಮಗೇನು, ಆದರೆ ನಮ್ಮ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ವ್ಯವಸ್ಥೆಗಳನ್ನು ಯೋಚನೆ ಮಾಡಿದಾಗ ನಮ್ಮ ಸಂವಿಧಾನಕ್ಕೆ ತಕ್ಕಂತೆ ನಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ಭಾಗ ಏನಿದೆ ತುಂಬ ಚೆನ್ನಾಗಿದೆ. ಆದರೆ ಅದರಿಂದ ಎಲ್ಲೋ ಒಂದು ಕಡೆಗೆ ತುಂಬ ನ್ಯಾಯ ಸಿಗ್ತಿದೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಗೆ ನ್ಯಾಯ ಸಿಗ್ತಾ ಇಲ್ಲ. ವ್ಯವಸ್ಥೆನ ಉದ್ಧ್ವಸ್ತಗೊಳಿಸುವಂಥ ಕೆಲಸ ಮಾಡ್ತಾರೆ. ಇದು ಒಳ್ಳೆಯದಾಗಲಿಕ್ಕಿಲ್ಲ. ಇನ್ನೊಂದು ನೀವು ಹೇಳಿದ್ವಿ, ಎಲ್ಲ ಹೇಳಿದ್ನಲ್ಲ, ಎಲ್ಲರಿಗೂ ಅಪಮಾನ ಮಾಡುವಂಥ ಕೆಲಸ ಮಾಡ್ತಾರೆ.
ಪರ್ಸನಲಾಗಿ ತೊಗೊಳ್ತಾರೆ. ಯಾವಾಗ ಯಾವುದನ್ನು ಪರ್ಸನಲಾಗಿ ತೊಗೊಳ್ಳೋದಿಲ್ಲ. ಹಾಗಾಗಿ ಈ ಬಾರಿ ಬಜೆಟ್ ಅಧಿವೇಶನದಿಂದ ನಮಗೆ ಭಾಳ ಮಜಾ ಅಂದರೆ, ಪ್ರಶ್ನೆಗಳನ್ನು ಕಳಿಸಿರ್ತೀವಿ, ಉತ್ತರನೇ ಬರದೇ ಇರೋಂಥ ಸ್ಥಿತಿ ಸರ್ಕಾರಗಳಿಂದ. 3 ಸೆಷನಲ್ಲಿ ಕಳಿಸಿರೋಂಥ ಉತ್ತರ ಬಂದಿಲ್ಲ. ಅದನ್ನು ಕೇಳಿದ್ದಕ್ಕೆ ಮೊನ್ನೆ ಸಭಾಧ್ಯಕ್ಷರು ಉಲ್ಲೇಖ ಮಾಡಿದ್ರು, ಒಂದು ನಮ್ಮ ಉಪಾಧ್ಯಕ್ಷರ ಮೂಲಕ ಒಂದು ಸಮಿತಿ ನೇಮಕ ಮಾಡಿದ್ದಾನೆ. ಈ ಥರದ್ದೆಲ್ಲ ಯಾಕೆ ವ್ಯತ್ಯಾಸ ಆಗ್ತಾಯಿದೆ, ಯಾಕೆ ಅವರಿಗೆ ರಿಪ್ಲೈ ಬಂದಿಲ್ಲ, ಅದ್ರ ಬಗ್ಗೆ ಆ ಸಮಿತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಗಂಭೀರತೆ ತಗೋಬೇಕು, ಸಂಬಂಧಪಟ್ಟಂಥ ಅಧಿಕಾರಿಗೆ ಕ್ರಮ ತಗೊಳ್ಳೋಕ್ಕೆ ಯೋಚನೆ ಮಾಡಬೇಕು ಅಂತ ಹೇಳುವಂಥ ಸ್ಥಿತಿ. ಉಪಸಭಾಧ್ಯಕ್ಷರ ಮೂಲಕ, ಡೆಪ್ಯೂಟಿ ಸ್ಪೀಕರ್ ಮೂಲಕ ಅವ್ರ ನೇತೃತ್ವದಲ್ಲಿ ಕಮಿಟಿ ಮಾಡುವಂಥ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಹೇಗೆ ನಡೀತಿದೆ? ಹಾಗಾದರೆ ಎಲ್ಲ ಶಾಸಕರು ಅಳಲು, ನಮಗೆ ಉತ್ತರ ಬಂದಿಲ್ಲ. ಪ್ರಶ್ನೆ ಕಳಿಸಿದ್ವಿ, ಬೆಳಗಾಮಲ್ಲಿ ಕೇಳಿದ್ದೀವಿ, ಇಲ್ಲಿ ಕೇಳಿದ್ದೀವಿ, ಎಲ್ಲ ಕಡೆ ಕೇಳಿದ್ದೀವಿ, ಕಳಿಸಲ್ಲ ಉತ್ತರ ಅಂಥೇಳಿ ಗಲಾಟೆ ಮಾಡಿದ್ರೆ ಅವ್ರ ನೇತೃತ್ವದೊಳಗೆ ಕಮಿಟಿ ಮಾಡಿದ್ದಾರೆ. ಇದೇ ಸಾಕಲ್ಲ ನಿಮ್ಮ ಕೈಗನ್ನಡಿ ಬಜೆಟ್ ಹೇಗೆ ನಡೀತಿದೆ ಅಂಥೇಳಿ. ಬಜೆಟ್ ನಿಜವಾಗ್ಲೂ ನೀರಸ ಬಜೆಟ್. ಅದು ಇಟ್ಟಿರೋದು ನೋಡಿಬಿಟ್ರೆ, ನಾನು ಹೋದ ಬಾರಿ ಬಜೆಟನ್ನು ಅವಲೋಕನ ಮಾಡಿದೆ. ನನಗೆ ಅವಕಾಶ ಸಿಕ್ಕಂಥ ಸಂದರ್ಭದೊಳಗಡೆ ಏನೂ ರಿಪ್ಲೈ ಇಲ್ಲ. ಮುಖ್ಯಮಂತ್ರಿ ಉತ್ತರದೊಳಗಡೆ ಒಂದಷ್ಟು ಸಲಹೆಗಳನ್ನು ಸ್ವೀಕಾರ ಮಾಡಿ ಹೇಳಬೇಕಲ್ಲ, ಏನೇನು ರಿಪ್ಲೈ ಇಲ್ಲ. ಅನೇಕ ನಿಗಮಗಳನ್ನು ಮಾಡಿದ್ದೀವಿ, ನಿಗಮಕ್ಕೆ ಬೀಗ ಹಾಕುವಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ನಿಗಮಗಳಿಗೆ ಯಾವ ನಿಗಮನೋ, ಅಂಬೇಡ್ಕರ್ ನಿಗಮ ಅಂತೂ ಹೇಳಿದ್ರೆ ಒಂದು ಭಾಳ ಸಂತೋಷ ಅಲ್ಲ, ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರ ಜಯಂತಿ ಮಾಡಬೇಕು, ಅದಕ್ಕೆ 25 ಲಕ್ಷ ತೆಗೆದಿಟ್ಟಿದ್ದಾರೆ. ಟಿಪ್ಪು ಜಯಂತಿ ಮಾಡಬೇಕು, ಅದಕ್ಕೆ ಎಷ್ಟು ಹಣ ತೊಡಗಿಸ್ತಾರೆ. ಅದಕ್ಕೆ ನಿಮಗೆ ವೈಭವಿಕತೆ ಬೇಕು. ಅಂಬೇಡ್ಕರಿಗೆ ಬೇಡ ನಿಮಗೆ? ಅಂಬೇಡ್ಕರ್ ಬೇಕೆ ಈಗಲೂ ಯಾಕೆ ಅಸಡ್ಡೆ ಅಂತ ನಮ್ಮ ಪ್ರಶ್ನೆ. ಅಪಮಾನ ಅಲ್ವಾ? ನಿಮ್ಮ ಬಡ್ಜೆಟ್ ಒಳಗೆ ಅಲೋಕೇಶನ್ ಮಾಡ್ಬೇಕಾದ್ರೆ 5 ಲಕ್ಷ ಕೊಡ್ತೀವಿ, 25 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ. ಅಂಬೇಡ್ಕರ್ ಅಂಥವ್ರ ಕಾರ್ಯಕ್ರಮ ಹೇಗೆ ಮಾಡಬೇಕು ನೀವು? 75 ವರ್ಷ ಆಯ್ತು ಸಂವಿಧಾನಕ್ಕೆ. ಸೊ ಹಾಗಾಗಿ ಅಂಬೇಡ್ಕರ್ ಅವರಿಗಂತೂ ಇಷ್ಟೊಂದು ಹಂತದಲ್ಲಿ ಅಪಮಾನ ಮಾಡ್ತಾರೆ, ಆದರೆ ಅಂಬೇಡ್ಕರ್ನ ಹಿಡ್ಕೊಂಡು ಓಡಾಡ್ತಾರೆ. ಇದನ್ನು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ಸಸ್ಪೆಂಡ್ ಮಾಡ್ತಾರೆ. ಈ ಸಸ್ಪೆನ್ಷನ್ಗೆಲ್ಲ ಬಗ್ಗುವಂಥ BJP ಕಾರ್ಯಕರ್ತರಲ್ಲ ನಾವು. ಈ ಸಸ್ಪೆನ್ಷನನ್ನು ಭಾಳ ನೋಡಿದ್ದೀವಿ. ಜೈಲನ್ನು ನೋಡಿರೋರು, ಏನೂ ಇಲ್ದಾರ ದಿನಗಳಲ್ಲಿ ಜೈಲಿಗೆ ಹೋಗಿ ಬಂದಿರೋರು, ಒಂದು ವಿಚಾರಕ್ಕೋಸ್ಕರ, ಹೋರಾಟಕ್ಕೋಸ್ಕರ, ಬಡವರು ಬರೋದಂಥ ಹೋರಾಟ ಮಾಡಿದಾಗೂ ಜೈಲಿಗೆ ಹೋಗಿದ್ದೀವಿ. ಒಬ್ಬನಿಗೆ ಕಾಲು ಕಟ್ಟಾಗಿದೆ, ಸರಿ ಮಾಡಲಿಲ್ಲ ನೀವು ಅಂತ ಹೇಳಿದಾಗಲೂ ಜೈಲಿಗೆ ಹೋಗಿದ್ದೀವಿ. ಏನು ಒಳ್ಳೇದು ಹೇಳಿದ್ರು ನಮ್ಮೇಲೆ ನೀವು ಕಂಪ್ಲೇಂಟ್ ಸ್ವೀಕಾರ ಮಾಡಿ ನೀವು ಜೈಲಿಗೆ ಕಳಿಸೋ ಕೆಲಸ ಮಾಡ್ತೀರಿ. ಸಸ್ಪೆಂಡ್ ಮಾಡಿದ್ದೀರಿ 6 ತಿಂಗಳು, ಏನು ಮಾಡೋಕ್ಕಾಗಲ್ಲ. ನೀವು ವಿಧಾನಸಭೆಗೆ ಹೋಗಿ ಅಲ್ಲಿ ಎಷ್ಟು ಭಾಳ ಏನು ನಡೆಯುತ್ತೆ ನಮಗೂ ಗೊತ್ತಿದೆ. ಮಾಡಿ ಜನಗಳ ಜೊತೆಗಿರ್ತೀವಿ, ಜನಗಳ ಪರವಾದಂಥ ಕೆಲಸ ಮಾಡ್ತೀವಿ. ವಿಧಾನಸಭಾ ಅಧಿವೇಶನ ಮೀಟಿಂಗ್ ಒಂದು ಏನು ಭಾಳ ಸಿಕ್ಕಿದೆ ನಮಗೆ. ಅಧಿವೇಶನದೊಳಗಡೆ 10 ದಿನ, 15 ದಿನ, 20 ದಿನ ಅಲ್ಲಿ ಹಗಲು ರಾತ್ರಿ ಇದ್ದರೂ ಕೂಡ ಏನು ಭಾಳ ಒಳ್ಳೇದು ಮಾಡಿದ್ದೀರಿ ನೀವು. ಈ ರಾಜ್ಯದ ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀರಿ? ಹಾಗೆ ನಾವು ಜನಗಳ ಜೊತೆನೇ ಇರ್ತೀವಿ. ನೀವು ಒಂದು ಸರಿ ವಿಧಾನಸಭಾ ಅಧಿವೇಶನಗಳನ್ನು ಮಾಡೋದೇ ಇಲ್ಲ ಅಂತ ತೀರ್ಮಾನಕ್ಕೆ ಬರಬೇಕು. ನೀವು ಆ ಸ್ಥಿತಿ ನಿರ್ಮಾಣ ಮಾಡ್ಕೊಳ್ತಿದ್ದೀರಿ. ನೀವು ಆ ಸ್ಥಿತಿ ನಿರ್ಮಾಣ ಮಾಡ್ಕೊಳ್ತಿದ್ದೀರಿ. ಹಾಗಾಗಿ ಭಾಳ ನೋವಿನಿಂದ ಹೇಳ್ತಾರೆ, ಸಭಾಧ್ಯಕ್ಷರ ನಡೆ, ಅವ್ರನ್ನ ಪ್ರಶ್ನೆ ಮಾಡದೇ ಇರೋಂಥ ಜಾಗ ಅದು. ಸಭಾಧ್ಯಕ್ಷರ ನಡೆ ಒಂದು ಕೋಮಿಗೆ ಸೀಮಿತ ಆಗಿಬಿಟ್ಟಿದೆ ಅಂತ ಅನಿಸ್ಲಿಕ್ಕೆ ಶುರು ಆಯಿತು ನಂಗೆ ಮೊನ್ನೆ. 4% ಕೊಡ್ತೀರಿ ಅಂತ ನಾವು ವಿರೋಧ ಮಾಡಿದ್ರೆ ನಮ್ಮಲ್ಲಿ ಆ್ಯಕ್ಷನ್ ತೊಗೊಳ್ತೀರಿ. ನೋಡಿ, ಉಗ್ರವಾಗಿ ಯಾರು ಮಾತಾಡ್ತಾರೆ ಅವ್ರನ್ನ ಟಾರ್ಗೆಟೇ ಮಾಡಿರೋದು ನೀವು. ಇದನ್ನು ನನಗೆ ಅನಿಸ್ಲಿಕ್ಕೆ ಶುರು ಆಗಿಬಿಟ್ಟಿದೆ. ಯಾಕೆಂದರೆ ನಮಗೆ ಮಾತಾಡಬೇಕು ಅವಕಾಶ ಕೊಡ್ರಿ ಅಂತ ಕೇಳಿದಾಗ ರಾತ್ರಿ 10 ಗಂಟೆಗೆ ಕೊಡ್ತೀರಿ, 9 ಗಂಟೆಗೆ ಕೊಡ್ತೀರಿ. ಯಾಕೆ? ನಿಮ್ಮ ಉದ್ದೇಶ ಏನು? ಬೇರೆಯವರಿಗೆಲ್ಲ ಯಾವ್ಯಾವಾಗ ಅವಕಾಶ ಕೊಟ್ಟಿದ್ದೀರಿ? ನೀವು ಹೇಳಿ ಸಮಯಕ್ಕೆ ಬಂದು ಬೆಳಗ್ಗೆ ರಾತ್ರಿ ತನಕ ಕೂತರು, ಅವತ್ತು ಕೊಡಲಿಲ್ಲ, 3 ದಿವಸದ ನಂತರ ಕೊಡ್ತೀರಿ. ನಿಮ್ಮದು ಉದ್ದೇಶನೇ ಅರ್ಥ ಆಗೋದಿಲ್ಲ ನಮಗೆ. ಇಲ್ಲ, ಏನಾದ್ರು ಒಂದು ಸಿಸ್ಟಮ್ ತಗೊಂಡ್ಬನ್ನಿ ಇದಕ್ಕೆ. ಈಗ ನೀವು ಕೈ ಎತ್ತಿದ ತಕ್ಷಣ ಕೊಡೋಕ್ಕಾಗತ್ತಾ ಕೇಳ್ತೀರಿ. ನಾವು ಕೈ ಎತ್ತಿರಲಿಲ್ಲ. ವ್ಯವಸ್ಥಿತವಾದಂಥ ಒಂದು ಸಿಸ್ಟಮ್ ಏನಿದೆ, ನಮ್ಮ ವಿರೋಧ ಪಕ್ಷದ ನಾಯಕರು
ಇಂತಿಂಥವರಿಗೆ ಇಂಥ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಬರೆದು ಕೊಟ್ಟಿದ್ದಾರೆ. ಎಷ್ಟು ದಿವಸ ಬಿಟ್ಟು ಕೊಡ್ತೀರಿ ನೀವು? ರಾಜ್ಯಪಾಲರ ಭಾಷಣದ ಮೇಲೆ ಅವಕಾಶ ಕೊಡಲಿಲ್ಲ ನಮಗೆ ವಿಶೇಷವಾಗಿ, ಯಾಕೆ? ಬಜೆಟ್ ಅಧಿವೇಶನದ ಮೇಲೆ ಮುಗಿ ಹಂತಕ್ಕೆ ಕೊಡ್ತೀರಿ, ರಾತ್ರಿ ಕೊಡ್ತೀರಿ, ಖಾಲಿ ಸೀಟ್ ಇರ್ಬೇಕಾದ್ರೆ ಕೊಡ್ತೀರಿ. ನಿಮ್ಮ ಧೋರಣೆ ಏನಾಗದ್ರೆ? ಹಾಗಾಗಿ ನಿಮ್ಮ ಬಗ್ಗೆ ನಂಬಿಕೆ ಕಳ್ಕೊಳ್ಳೋಂಥ ಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದೀರಿ. ಆ ಜಾಗ ನಾವೆಲ್ಲ ಸಸ್ಪೆಂಡ್ ಆಗಬೇಕಾಗಿರೋದು, ನಾವೆಲ್ಲ ನೀವು ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಬೇಕಾಗಿರೋದು. ನಿಮಗೆ ನೀವೇ ಆ ಜಾಗದಿಂದ ನ್ಯಾಯ ಕೊಡೋಕ್ಕಾಗ್ತೀರಿ ಅಂತ ಹೊರಗಡೆ ಬರಬೇಕಾಗತ್ತೆ. ಒಬ್ಬ ಅಧ್ಯಕ್ಷರಾಗಿ ಯಾವುದೇ ವಿಧಾನಸಭಾ ಸದಸ್ಯರುಗಳಿಗೆ ಸರಿಯಾದಂಥ ರೀತಿಯಲ್ಲಿ ಅವಕಾಶ ಕೊಡೋಕ್ಕಾಗಲ್ಲ ನಿಮಗೆ ಅಂತ ಆದರೆ ನೀವಲ್ಲಿರೋಕ್ಕೆ ನಾಲಾಯಕ್, ನೀವು ಇರ್ಕೂಡ್ದು, ನೀವಾಗಿ ಹೊರಗಡೆ ಬರುವಂಥ ಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು. ನೈತಿಕತೆ ಇದ್ದರೆ, ನೈತಿಕತೆ ಇದೆ. ಯಾಕೆಂದ್ರೆ ನಿಮ್ಗೆ ನ್ಯಾಯ ಕೊಡೋಕ್ಕಾಗ್ತಿಲ್ಲ ಜಾಗಕ್ಕೆ. ನೀವು ಒತ್ತಡಕ್ಕೆ ಮನೀತಾ ಇದ್ದೀರಾ, ಒತ್ತಡಕ್ಕೆ ಒಳಗಾಗ್ತಾ ಇದ್ದೀರಾ. ಕಾಂಗ್ರೆಸ್ಸಿನ ಏಜೆಂಟ್ ಅಂತ ವರ್ತನೆ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ. ಯಾಕಂದರೆ ನಮಗೂ ಜವಾಬ್ದಾರಿ ಇದೆ. ನಿಮಗೆ ಯುನಾನಿಮಸ್ಸಾಗಿ ಎಲೆಕ್ಟ್ ಮಾಡಿರೋರು ನಾವು, ಯುನಾನಿಮಸ್, ನಾವೊಂದು ಅಭ್ಯರ್ಥಿ ಹಾಕಿಲ್ಲ. ನಿಮ್ಮದು ಎಲೆಕ್ಷನ್ ಆದಂಥ ಸಂದರ್ಭದೊಳಗೆ ಅವಿರೋಧವಾಗಿ ಆಯ್ಕೆ ಆಗಿದೆ ಬಿಟ್ಟರೆ ನಿಮ್ಮ ವಿರುದ್ಧ ಎಲೆಕ್ಷನ್ಗೆ ನಾವು ವಿರೋಧನೂ ಮಾಡಲಿಲ್ಲ. ಸಹರ್ಷದಿಂದ ನಿಮ್ಮನ್ನು ಒಪ್ಕೊಂಡು ಅಭಿನಂದನೆ ಸಲ್ಲಿಸಿರೋರು ನಾವು. ಹೇಗೆ ನಡ್ಕೊಳ್ತಿದ್ದೀರಿ? ಕಾಂಗ್ರೆಸ್ಸಿನ ಏಜೆಂಟ್ ಅಂತ ನಡ್ಕೋಬಾರ್ದು ಒಬ್ಬ ಸಭಾಧ್ಯಕ್ಷ. ಗೌರವ ಇದೆ ನಿಮ್ಮ ಬಗ್ಗೆ. ಹಾಗಾಗಿ ನೀವು ಯೋಚನೆ ಮಾಡಿ ಆ ಜಾಗಕ್ಕೆ ನೀವು ಫಿಟ್ಟಾ ಅನ್ಫಿಟ್ಟಾ ಅಂತ. ಇದು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರ ಮಾತು. ಸಭಾಧ್ಯಕ್ಷರು ಸ್ಪೀಕರ್ ಅವರ ನಡೆಯ ಬಗ್ಗೆ ಏನು ಸಾವರ್ಕರ್ ಬಗ್ಗೆ ಚರ್ಚೆ ಆಯಿತು, ಮೀಸಲಾತಿ, ಗುತ್ತಿಗೆಯಲ್ಲಿ ಮೀಸಲಾತಿ ಬಗ್ಗೆ ಚರ್ಚೆ ಆಯಿತು, ಮತ್ತು ಹನಿ ಟ್ರಾಪ್ ಬಗ್ಗೆ ಚರ್ಚೆ ಆಯಿತು. ಇದ್ರ ಬಗ್ಗೆ ವಿಪಕ್ಷಗಳ ಬೇಡಿಕೆಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥ ಪ್ರಸ್ತಾಪನ ಮಾಡಿದ್ದಾರೆ. ಮತ್ತು ಯಾವುದಕ್ಕೂ ನಾವು ಬಗ್ಗೋದಿಲ್ಲ, ಜನರ ಜೊತೆಗಿರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 24/7.